ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ. ಸಿದ್ದುಗೆ ಒಂದು ಸ್ವಲ್ಪ ವಾಮಿಟಿಂಗ್ ಆತ್ರಿ. ಅವನಿಗೆ ಲಾಂಗ್ ಜರ್ನಿ ಆಗಿ ಬರೋಂಗಿಲ್ಲ. ನಾವು ಆ, ಬೆಳಗ್ಗೆ ಅಂದ್ರೆ 2 ಗಂಟೆಗೆ ಬಿಟ್ಟಿದ್ವಿ ನಾವು ಪುಣೆಯಿಂದ. ಸೊ ಹೀಗಾಗಿ ರಾತ್ರಿ ಏನು ನಂಗೆ ವ್ಲಾಗು ಶುರು ಮಾಡೋಕ್ಕಾಗಲಿಲ್ಲ, ಶೂಟು ಮಾಡ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆ ನಾನು ಒಂದು ಸತಿಗೆ ಬೆಳಗಾವ್ ಹತ್ರ ಹಿಂಗೆ ಹೋದಾಗ ನಾನು ವ್ಲಾಗ ಶುರು ಮಾಡೇನಿ ನೋಡ್ರಿ. ಸಿದ್ದು ಸ್ವಲ್ಪನ ಸುಸ್ತನ ಆಗಿದ್ದ. ಸೊ ಇವತ್ತಿನ ವ್ಲಾಗ್ದಾಗ ಎಲ್ಲಿಗೆ ಹೊಂಟೀವಿ, ಯಾರು ಮದುವೆ, ಏನು ಎತ್ತ ಎಲ್ಲ ಏನೇನು ಫಂಕ್ಷನ್ ನಡೆದ್ವು ಇವತ್ತು ಅನ್ನೋದನ್ನು ಇವತ್ತಿನ ವ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಕತ್ತೀನಿ. ಸೊ ಸ್ವಲ್ಪನಾದರೂ ನಿಮ್ಗೆ ಒಂದು ಅಪ್ಡೇಟ್ ಕೊಡೋಕೆ ಪ್ರಯತ್ನ ಮಾಡೀನಿ. ಸೊ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಪುಣೆಯಿಂದ ನಾವು ಸೀದಾ ಶಿಗ್ಗಾಂವಿಗೆ ಬಂದೀವಿ ನೋಡ್ರಿ. ಶಿಗ್ಗಾವಿಂದ ಮುಂದೆ ಗಂಗಿಬಾವಿ ರೆಸಾರ್ಟಿಗೆ ನಾವು ಬರಬೇಕಿತ್ತು. ಅಲ್ಲೇ ಒಂದು ಮದುವೆ ಇತ್ತು. ಸೊ ಯಾರು ಮದುವೆ ಅಂತ ನಾನು ನೆಕ್ಸ್ಟ್ ಹಂಗೆ ಹೇಳ್ಕೊತಾ ಹೋಗ್ತೀನಿ. ಇನ್ನು ಡೆಸ್ಟಿನೇಷನ್ ವೆಡ್ಡಿಂಗದ್ದು ಸ್ಟೇಜ್ ಏನೈತೆ ಅಲ್ರಿ, ಸುಮಾರು ಸತಿ ನಾನು ತೋರಿಸೀನಿ ನಿಮಗೆ. ಸ್ಟಾರ್ಟಿಂಗಿಂದ ನನ್ನ ವ್ಲಾಗ್ನಾಗೆಲ್ಲ ಕನ್ಸ್ಟ್ರಕ್ಷನ್ ಯಾವಾಗ ಚಾಲು ಇತ್ತಲ್ಲ ಅವಾಗಿಂದನೇ ನನ್ನ ವ್ಲಾಗ್ನಾಗ ನೀವು ವಿಡಿಯೋ ನೋಡ್ಬೋದು. ಗಂಗಿಬಾವಿ ರೆಸಾರ್ಟಿದ್ದು ಸುಮಾರು ಇಂಪ್ರೂವ್ಮೆಂಟ್ ಆಗೈತೆ ರೀ. ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ. ಇನ್ನು ಕಾಟೇಜಸ್ ಮತ್ತು ಟೆಂಟ್ ಹೌಸ್ ಅವೆಲ್ಲ. ಇನ್ನು ಡೆಸ್ಟಿನೇಷನ್ ವೆಡ್ಡಿಂಗದ್ದು ಏನು ಡೆಕೋರೇಷನ್ ಮಾಡಾಕತ್ತಿದ್ರು ಮದುವೆಗೆ ಅಂತ. ಹಂಗೆ ನಾವು ಲಗೇಜ್ ಎಲ್ಲ ಇಟ್ಟು ಒಂದು ಸ್ವಲ್ಪ ಸುತ್ತಾಡಿಕೊಂಡು ನಿಮ್ಗೆ ತೋರಿಸಿದ್ರಾತು ಅಂತ ಒಂದು ಕ್ಲಿಪ್ಸನ್ನು ನಾನು ಶೇರ್ ಮಾಡ್ಕೊಂಡಿನಿ. ಇನ್ನು ಗಾರ್ಡನ್ ವ್ಯೂ, ವಾಟರ್ ಪಾರ್ಕು ಅವೆಲ್ಲ ಭಾಳ ಸತಿ ತೋರಿಸೀನಿ. ಸೊ ಹೀಗಾಗಿ ಇವತ್ತಿಂದು ವ್ಲಾಗ್ನಾಗ ನಾನು ಎಷ್ಟು ಶೇರ್ ಮಾಡ್ಕೊಳಕ್ಕಾಗತ್ತಿಲ್ಲ ಅಷ್ಟು. ನಾವು ಒಂದು ಸ್ವಲ್ಪ ಸುಸ್ತಾಗೇನೆ ಹೋಗಿದ್ವಲ್ಲ ಲಾಂಗ್ ಜರ್ನಿ ಒಂದು. ಅದಾದಮೇಲೆ ನಮ್ಮ ಲಗೇಜ್ ಎಲ್ಲ ಇಟ್ಟು ಮತ್ತು ಟೆಂಟ್ ಹೌಸ್ ಎಲ್ಲ ರೆಡಿ ಆಗಿದ್ವಲ್ರಿ. ಅಲ್ಲೇ ರೂಮ್ನಾಗ ಲಗೇಜ್ ಇಟ್ಟು ಮತ್ತು ಫ್ರೆಶ್ ಆಗಿ ಮತ್ತು ಸ್ವಲ್ಪ ಮೊದಲ ತಿಂಡಿ ತಿಂದಾತು. ಯಾಕಂದರೆ ಸಿದ್ದೂ ವಾಮಿಟಿಂಗ್ ರೀ. ನಾವು ರಾತ್ರಿ ಸರಿಯಾಗಿ ಊಟನೂ ಮಾಡಿರಲಿಲ್ಲ. ಅವನಿಗೆ ಕಾರ್ನಾಗ ಕುತ್ಕೊಂಡು ಅಂದ್ರೆ ಸಾಕು ನೋಡ್ರಿ, ಒಟ್ಟು ವಾಮಿಟಿಂಗ್ ಶುರು ಆಗಿಬಿಡ್ತೈತೆ. ನಾನು ಏನು ಮಾಡ್ತೀನಿ ಅಂದರೆ ಪ್ರತಿ ಸತಿ ಹೋಗ್ಬೇಕಾದ್ರೆ ಅವನಿಗೆ ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಹೋಗಿದ್ದೆ. ಈ ಸತಿ ನಾವು ಸಡನ್ನಾಗೆ ಹೊರಟ್ವಿ ಅಂತ ನಾನು ನಿನ್ನೆ ವ್ಲಾಗ್ನಾಗ ನಿಮ್ಗೆ ಹೇಳಿದ್ದೆ. ಸಡನ್ನಾಗಿ ಹೊಂಟಾದ್ಮೇಲೆ ನಮ್ಗೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೂ ಆಗಲಿಲ್ಲ. ಆಮೇಲೆ ಮಲ್ಕೋತಾನೆ ಬಿಡು ಒಂಥರ ಅದ ರೂಢಿ ಆಗ್ತೈತಲ್ಲ, ಅದು ಬೇಡ ಅಂತ ನಾನು ಬಿಟ್ಟೆ. ಸೊ ಅದು ಅವನಿಗೆ ಮತ್ತೆ ಆಗಲಿಲ್ಲ, ವಾಮಿಟಿಂಗ್ ಆಗೋಕ್ಕೆ ಶುರುವೇ ಆಗಿಬಿಡ್ತು. ಸೊ ಹೆಂಗೋ ಬಂದು ನಾವು ಶಿಗ್ಗಾಂವಿಂದ ಮುಂದೆ ಗಂಗಿಬಾವಿ ರೆಸಾರ್ಟಿಗೆ ಬಂದೀವಿ ನೋಡ್ರಿ. ಅಲ್ಲಿಗೆ ಬಂದಮೇಲೆ ಮತ್ತೆ ಒಂದು ಸ್ವಲ್ಪ ಫ್ರೆಶ್ ಆಗಿ ಈಗ ಕ್ಯಾಂಟೀನ್ ಕಡೆಗೆ ಬಂದು ಮತ್ತು ಬೆಳಗಿನ ಬ್ರೇಕ್ಫಾಸ್ಟು ಟೀ ಅದನ್ನೆಲ್ಲ ಮುಗಿಸ್ಕೊಂಡು ಹೋದ್ರಾತು ಅಂತ ಬಂದ್ವಿ. ಮತ್ತು ಇಲ್ಲಿ ಇನ್ನು ಯಾರು ಮದುವೆ ಅಂದರೆ ಈ ಗಂಗಿಬಾವಿ ರೆಸಾರ್ಟ್ ಓನರ್ ಇದ್ದಾರಲ್ರಿ, ಅವರ ಮಗನ ಮದುವೆಗೆ ನಾವು ಬಂದೀವಿ. ಸೊ ನಾಳಿಂದ ನಾಡ್ದು ಮದುವೆನೇ ಐತಿ. ನಾವು ಬೆಳಗ್ಗೆ ಇವತ್ತಾಗಲೇ ಬರೋಷ್ಟೊತ್ತಿಗೆ ಅಂದರೆ 11-12 ಗಂಟೆನೇ ಆಗೈತೆ ನೋಡ್ರಿ. ಸೊ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ತಿಂದ್ವಿ. ಇದ್ರೊಳಗೆ ಈ ಟೈಮ್ನೊಳಗೆ ಒಂದು ಸ್ವಲ್ಪ ನಮ್ಮ ತಂಗಿನೂ ಭೇಟಿಯಾಗಿ ಬಂದೆ. ಅಲ್ಲೇನು ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಆಗಲಿಲ್ಲ. ಶಿಗ್ಗಾಂವ್ಗೆ ಹೋಗಿ ನಮ್ಮ ತಂಗಿಗೆ ಭೇಟಿಯಾಗಿ ಬಂದೆ. ಆಮೇಲೆ ನಾನು ಇಲ್ಲೇ ರೆಸಾರ್ಟಿಗೆ ಬಂದ್ವಿ. ಸೊ ಇದೆಲ್ಲ ತಿಂಡಿ ತಿಂದು ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತು ಇನ್ನು ಸಾಯಂಕಾಲದ ಪ್ರೋಗ್ರಾಮ್ ಏನೇನೆಲ್ಲ ಅದಾವೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಜಸ್ಟ್ ಇಷ್ಟು ಬೆಳಗ್ಗೆ ಮತ್ತು ರೀಚ್ ಆಗಿಂದ ಒಂದು ಸತಿ ನಿಮ್ಗೆ ಪೂರ್ತಿ ಗಂಗಿಬಾವಿ ರೆಸಾರ್ಟ್ ಸ್ವಲ್ಪ ಏನೇನು ಮಾಡಕತ್ತಾರ ಅದು ತೋರಿಸಿದಂಗೂ ಆಯ್ತು. ಮತ್ತು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಇನ್ನು ರೆಸ್ಟ್ ಮಾಡೋಕೆ ಹೋಗ್ತೀವಿ ರೂಮಿಗೆ ನಾವು. ಇನ್ನು ಮತ್ತೆ ಸಾಯಂಕಾಲ ಮತ್ತೆ ಕಂಟಿನ್ಯೂ ಮಾಡಿದ್ರಾತು ಅಂಥೇಳಿ ಜಸ್ಟ್ ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಉಪ್ಪಿಟ್ಟು, ಇಡ್ಲಿ ವಡೆ ಇತ್ತು. ಇಡ್ಲಿ ವಡೆ ಮತ್ತು ಸೆಟ್ ದೋಸೆ ಇತ್ತು. ಅದನ್ನೆಲ್ಲ ತಿಂದ್ಕೊಂಡು ನಾವು ಫ್ರೆಶ್ ಆಗಿ ರೂಮಿಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರಾತು ಅಂತ ಹೊಂಟಿದ್ವಿ ನೋಡ್ರಿ. ನಮ್ಮ ಸಿದ್ದನ ಸಲುವಾಗಿನೇ ಒಂದು ಸ್ವಲ್ಪ ಸುಸ್ತಾಕತಿ, ಬಾಕಿ ಏನೂ ಇರೋಂಗಿಲ್ಲ. ನಾವೇನೋ ಮಲ್ಕೊಂಡು ಬಂದುಬಿಡ್ತೀವಿ. ಸಣ್ಣ ಮಕ್ಕಳೆಲ್ಲ ಒಂಥರ ಕಿರಿಕಿರಿನ ಮಾಡ್ತಾನೆ. ಅವನಿಗೆ ಲಾಂಗ್ ಜರ್ನಿ ಅಂದರೆ ಏನಾಕತ್ತನೋ ಗೊತ್ತಿಲ್ಲ, ಒಲ್ಲೆನ ಅಂತ ನಿಂತು ಬಿಡ್ತಾನೆ ನೋಡ್ರಿ. ಟ್ಯಾಬ್ಲೆಟ್ಸ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಮಲ್ಕೊಂಡ್ಬಿಡ್ತಾನೆ. ಹೀಗಾಗಿ ಆಮೇಲೆ ಈಗ ರೋಡ್ ಬೇರೆ ಸರಿ ಇಲ್ಲ. ಪುಣೆಯಿಂದ ನಾವೇನು ಬರ್ತೀವಲ್ರಿ, ಹೈವೇ ಅಂತೂ ಎಲ್ಲ ಕನ್ಸ್ಟ್ರಕ್ಷನ್ ಶುರುವಾಗ್ಯಾವು. ಆಮೇಲೆ ಡೈವರ್ಷನ್ ಭಾಳ ಅಂದ್ರೆ ಭಾಳ ಅದಾವೆ. ಹೀಗಾಗಿ ಸುಮಾರು ಒಂದು 8 ತಾಸಿನ ಜರ್ನಿ 12-13 ತಾಸು ಆಕತಿ ಈಗ ಸದ್ಯ. ಇನ್ನೂ ಎಷ್ಟೋ ದಿನ ಹೋಗ್ತೈತೆ ಗೊತ್ತಿಲ್ಲ. ಹೀಗಾಗಿ ಮಕ್ಕಳಿಗೆ ಲಾಂಗ್ ಜರ್ನಿ ಅಂದ್ಬಿಟ್ಲೆ ಒಂದು ಸ್ವಲ್ಪ ಟಯರ್ಡ್ ಆಗ್ತಾರೆ ನೋಡ್ರಿ. ಹೀಗಾಗಿ ಅವನು ಒಂದು ಸ್ವಲ್ಪ ಸುಸ್ತನೇ ಇದ್ದ. ಸೊ ಹಾಗಾಗಿ ನಾವು ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡೋದು ಅದು ಮಾಡಿದ್ರಾತು ಅಂತಂದು ಹೇಳಿ ತಿಂಡಿ ತಿಂದು ಇನ್ನೇನು ಹೋಗೋಣ ಅಂತಂದು ಹೇಳಿ ಹೊರಟಿದ್ದೀವಿ ನೋಡ್ರಿ.
ನಾವು ಎಲ್ಲ ತಿಂಡಿ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ಕಾರ್ಯಕ್ರಮ ರೆಡಿಯಾಗಿ ಬಂದ್ವಿ ನೋಡ್ರಿ. ಇನ್ನು ಸಾಯಂಕಾಲದ ಕಾರ್ಯಕ್ರಮ ಏನೇನಿತ್ತು ಅನ್ನೋದನ್ನು ಈಗ ನಾನು ಶೇರ್ ಮಾಡ್ಕೊಳಕತ್ತೀನಿ. ಫಸ್ಟ್ ಸಾಯಂಕಾಲ ಮದುಮಗಳನ್ನ ಬರ್ತಾಳಲ್ರಿ, ಈಗ ಗಂಡಿನ ಮನೆ ಕಡೆಗೆ ಮದುವೆ ಇದ್ದಾಗ ಮದುಮಗಳನ್ನ ಕರ್ಕೊಂಬರ್ತಾರಲ್ಲ, ಅದಾದಮೇಲೆ ಬೀಗರನ್ನ ಎದುರುಗೊಳ್ತಾರಲ್ರಿ, ನಮ್ಮ ಕಡೆಗೆಲ್ಲ ಬೀಗರನ್ನ ಎದುರುಗೊಳ್ಳೋದು ಅಂತಾರೆ. ಸೊ ಆ ಒಂದು ಕಾರ್ಯಕ್ರಮ ಏನು ಮಾಡ್ತಾರಂದ್ರೆ ಈ ದೇವಸ್ಥಾನದೊಳಗನ ಮಾಡ್ತಾರೆ. ಫಸ್ಟು ಬೀಗರು ಏನು ಬಂದು ದೇವಸ್ಥಾನಕ್ಕೆ ಬರ್ತಾರಲ್ರಿ, ಅಲ್ಲಿ ಬಂದಮೇಲೆ ಪೂಜೆ ಎಲ್ಲ ಮಾಡಿ ಮದುಮಗಳ ಕಡೆಯಿಂದ ಪೂಜೆ ಮಾಡಿಸಿ ಅದು ಎಲ್ಲ ಆಕಿಗೆ ಆರತಿ ಮಾಡಿ ಮತ್ತು ಹಾರ ಎಲ್ಲ ಹಾಕ್ಕೊಂಡು ಮತ್ತು ಅದಾದಮೇಲೆ ಬೀಗರಿಗೆ ಬೆಲ್ಲ ಮತ್ತು ನೀರು ಕೊಟ್ಟು ಅವ್ರನ್ನ ನಾವು ಮನೆಗೆ ಕರ್ಕೊಂಬರೋ ಪದ್ಧತಿ ಐತಿ ನಮ್ಮ ಕಡೆಗೆ. ಮನೆ ಅಂದ್ರೆ ಇಲ್ಲ ರೆಸಾರ್ಟಿಗೆ ಮತ್ತು ನಾವು ಎಲ್ಲ ರೂಮ್ಗಳು ಕೊಟ್ಟಿರ್ತಾರಲ್ಲ ಕಲ್ಯಾಣ ಮಂಟಪ, ಅಲ್ಲೇ ಆ ರೀತಿ ಬೀಗರನ್ನ ಕರ್ಕೊಂಬರ್ತಾರೆ. ಯಾಕಂದರೆ ಗಂಡಿನ ಕಡೆಗೆ ಮದುವೆ ಇರೋದ್ರಿಂದ ಮದುಮಗಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಮತ್ತು ಅವರಿಗೆಲ್ಲ ಮುಂದಿನ ಕಾರ್ಯಕ್ರಮ ಮಾಡೋದು ನಮ್ಮ ಕಡೆಗೆ ಪದ್ಧತಿ ಇರ್ತದೆ. ಸೊ ಇದನ್ನು ಪದ್ಧತಿ ಇಲ್ಲೇ ಮಾಡಿದ್ರು. ಸೊ ಸ್ವಲ್ಪ ನಾನು ಕ್ಲಿಪ್ಸ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಯಾಕಂದರೆ ಸಿದ್ದುಗೂ ಸ್ವಲ್ಪ ಭಾಳನ ಸುಸ್ತಾಗಿದ್ದ, ಹೀಗಾಗಿ ನನ್ನ ಮೊಬೈಲ್ನೊಳಗೆ ನನಗೆ ಎಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಸಾಧ್ಯ ಆಕತ್ತಲ್ಲ ನಾನು ಅಷ್ಟು ತೊಗೊಳಕ್ಕೆ ಪ್ರಯತ್ನ ಮಾಡೀನಿ. ಇನ್ನು ಮುಂದಿನ ವ್ಲಾಗು ನೀವೆಲ್ಲ ಹಿಂಗೆ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ಇನ್ನು ಮೆಹಂದಿ ಕಾರ್ಯಕ್ರಮ ಅಂದರೆ ಹೆಚ್ಚಾಗಿ ಎಲ್ಲರೂ ಸ್ವಲ್ಪ ಗ್ರೀನ್ ಕಲರ್ ಡ್ರೆಸ್ನೊಳಗನೇ ಇತ್ತು. ಬೀಗರನ್ನ ಇನ್ನು ಮನೆಗೆ ಕರ್ಕೊಂಡು ಹೋದ್ಮೇಲೆ, ರೆಸಾರ್ಟಿಗೆ ಕರ್ಕೊಂಡು ಹೋದ್ಮೇಲೆ ರಾತ್ರಿ ಊಟ ಎಲ್ಲ ಮುಗಿಸಿದ ಮೇಲೆ ಇನ್ನು ಮೆಹಂದಿ ಕಾರ್ಯಕ್ರಮ ಇತ್ತು. ಮದುಮಗಳು ಒಳಗೆ ಪೂಜೆ ಮಾಡಕತ್ತಾಳೆ ನೋಡ್ರಿ. ದೇವಸ್ಥಾನಕ್ಕೆ ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ನಾವು ಗಂಡಿನ ಇದಕ್ಕೆ ಕರ್ಕೊಂಡು ಹೋಗ್ತೀವಿ ಮನೆಗೆ. ಆ ರೀತಿ ಒಂದು ಕಾರ್ಯಕ್ರಮ ಇವತ್ತಿನ ಮೆಹಂದಿ ಕಾರ್ಯಕ್ರಮ ಮತ್ತು ಬೀಗರನ್ನ ಎದುರುಗೊಳ್ಳೋ ಕಾರ್ಯಕ್ರಮ ಅಂತೀವಲ್ರಿ, ಅದು 2 ಸಾಯಂಕಾಲ ಇತ್ತು. ಇನ್ನು ನಾಳೆ ಬೆಳಗ್ಗೆ ಹಳದಿ ಮತ್ತು ನಾಡ್ದು ಮದುವೆ, ಈ ರೀತಿ ಎಲ್ಲ ಫಂಕ್ಷನ್ ಅದಾವು 3 ದಿನ. ಸೊ ಅವನು ಎಲ್ಲ ನಾನು ಸಣ್ಣ ಸಣ್ಣ ವ್ಲಾಗ್ಗಳ ಮುಖಾಂತರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಎಲ್ಲ ಮುಂದಿನ ವ್ಲಾಗ ನೋಡಿರಿ ಮತ್ತು ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನಾಗ ಇಷ್ಟು ನಾನು ಶೇರ್ ಮಾಡ್ಕೊಳ್ಳೋದಿತ್ತು. ಇನ್ನು ಇದ್ರ ಜೊತೆಗೆ ನಾನು ಯಾವ ರೀತಿ ಡಿಸೈನ್ ಮೆಹಂದಿ ಹಾಕಿಸ್ಕೊಂಡೆ ಅನ್ನೋದು ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ಶೇರ್ ಮಾಡ್ಕೊಳಕತ್ತೀನಿ. ಖರೆ ಹೇಳ್ಬೇಕಂದ್ರೆ ಇಡೀ ದಿನ ಫುಲ್ ಟಯರ್ಡ್ ಆಗಿತ್ತು ರೀ. ರಾತ್ರಿ ಎಲ್ಲ ಫುಲ್ ಲೇಟ್ ನೈಟ್ ನಮ್ಮದು ಜರ್ನಿ ಮತ್ತು ಎಲ್ಲ ಪ್ಯಾಕಿಂಗು ಅದು ಅಂದ್ರೆ ಖರೆ ಹೇಳ್ಬೇಕಂದ್ರೆ ಭಾಳ ಸುಸ್ತನ ಆಗಿಬಿಟ್ಟಿದ್ವಿ ನಾವು. ಇನ್ನು ಸಿದ್ದುನ ಕಡೆಯಿಂದನೂ ಒಂದು ಸ್ವಲ್ಪ ಇದನ್ನ ಆಗ್ಬಿಟ್ಟಿತ್ತು. ಅವು ಮಕ್ಕಳು ಚೆನ್ನಾಗಿ ಆಟ ಆಡಿದ್ರು, ಇದು ಮಾಡ್ಕೊಂಡಿದ್ರೆ ಖುಷಿ ಅನ್ನಿಸ್ತೈತಿ. ಸೊ ನನ್ನ ಡಿಸೈನು ಒಂದು ಸ್ವಲ್ಪ ಮೆಹಂದಿ ಡಿಸೈನು ಅದನ್ನು ಶೇರ್ ಮಾಡ್ಕೊಂಡೀನಿ ನೋಡಿರಿ. ಸೊ ಇವತ್ತಿನ ವ್ಲಾಗ್ ಇಷ್ಟಿತ್ತು. 2 ಕಾರ್ಯಕ್ರಮ ಮತ್ತು ನಾವು ಗಂಗಿ ಬಾವಿಗೆ ಬಂದು ರೀಚ್ ಆದ್ವಿ. ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು. ಹೋಪ್ಸೋ ಇವತ್ತಿನ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ. ಮದುವೆ ಕಾರ್ಯಕ್ರಮ ಶುರು ಅದು ನೋಡ್ರಿ. ನಾಳಿನ ವ್ಲಾಗು ಮಸ್ತ್ ಬರ್ತಾವೆ. ನೀವು ಎಂಜಾಯ್ ಮಾಡಿರಿ ಮತ್ತು ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ. ಹೆಂಗೆ ಅನಿಸಿದ್ವು ಅಂತ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸಂಗೆ ಶೇರ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಮೆಹಂದಿ ಎಲ್ಲರೂ ಹಚ್ಕೊಳಕತ್ತಾರ, ಅದನ್ನೂ ಒಂದು ಸಣ್ಣ ಕ್ಲಿಪ್ಸ್ ಶೇರ್ ಮಾಡ್ಕೊಂಡಿನಿ ನೋಡಿರಿ. ಇನ್ನು ನಾಳೆ ವ್ಲಾಗ ನೀವು ಮಿಸ್ ಮಾಡ್ದರೆ ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಮತ್ತು ಹಳದಿ ಕಾರ್ಯಕ್ರಮ, ಮದುವೆದೆಲ್ಲ ನಾನು ಶೇರ್ ಮಾಡ್ಕೊಳಕತ್ತೀನಿ. ನೀವು ಎಂಜಾಯ್ ಮಾಡಿರಿ ಮತ್ತು ಹಂಗೆ ನನಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು, ಬಾಯ್.